ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಹೆಚ್ಚಿನದಾಗಿ ಎಮ್ಮೆಗಳನ್ನು ಇಷ್ಟಪಡ್ತಾರೆ, ಎಮ್ಮೆಗಳನ್ನು ಕಟ್ಟಿರ್ತಕ್ಕಂತಹ ಡೈರಿ ಫಾರಮ್ನವರಾಗಿರ್ಬೋದು, ಎಮ್ಮೆಗಳ ಫಾರಮ್ ಮಾಡ್ತಕ್ಕಂಥವ್ರಾಗಿರ್ಬೋದು, ಸೊ ಅತಿ ಹೆಚ್ಚು ಫ್ಯಾಟ್ ಹೊಂದಿರುವಂತಹ ಹಾಲು ಉತ್ಪಾದಿಸಲು ಇಚ್ಛೆ ಉಳ್ಳವರಾಗಿರ್ಬೋದು, ಸೊ ಎಲ್ಲರಿಗೋಸ್ಕರ ಈ ಒಂದು ವಿಡಿಯೋ. ಖಂಡಿತ ಎಮ್ಮೆಗಳಲ್ಲಿ ವೆರಿ ಸ್ಪೆಷಲ್ ಆದಂತಹ ಎಮ್ಮೆ ಜಾತಿಯನ್ನು ಈ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತು ಯಾರಿಗೆಲ್ಲ ಅತಿ ಹೆಚ್ಚು ಫ್ಯಾಟಿನ ಪ್ರಾಬ್ಲಮ್ ಇದೆ, ಸೊ ನಮ್ಮ ಒಂದು ಎಚ್ ಎಫ್ ಮತ್ತು ಜರ್ಸಿ ಹಸುಗಳಲ್ಲಿ ಫ್ಯಾಟ್ ಪ್ರಾಬ್ಲಮನ್ನು ಯಾರೆಲ್ಲ ಹೆಚ್ಚು ಅನುಭವಿಸ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಸೊಲ್ಯೂಷನ್. ಸೊ ಫ್ಯಾಟ್ ಬರಲ್ಲ ಅನ್ನೋರಿಗೆ ಖಂಡಿತ ಒಂದು ಸೊಲ್ಯೂಷನ್ ಸೊ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಅನ್ನೋದನ್ನು ಸೊ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೇನೆ ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಾ, ಸೊ ನ್ಯೂ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಸೊ ಅದು ನನಗೂ ಅನುಕೂಲ, ಸೊ ನಿಮಗೂ ಅನುಕೂಲ. ಸೊ ಅದನ್ನು ಹೇಳ್ತಾ ವಿಡಿಯೋನ ಲೇಟ್ ಮಾಡ್ದಲ್ಲೇ ಸ್ಟಾರ್ಟ್ ಮಾಡೋಣ. ಪ್ಲಸ್ ಅದರ ಜೊತೆ ಒಂದು ವಿಷಯ, ಈ ಒಂದು ಮ್ಯಾಟ್ರ್ ಕಂಪಲ್ಸರಿ ನಿಮಗೆ ತಲುಪಲೇಬೇಕು. ಸೊ ನಾವು ಮಿನರಲ್ ಮಿಕ್ಸ್ಚರನ್ನು ವಿನ್ನರ್ಸನ್ನು ಪ್ರಕಟಣೆ ಮಾಡಿದ್ವಿ. ಸೊ ಯಾರಿಗೆಲ್ಲ ವಿನ್ನರ್ಸ್ ಪ್ರಕಟಣೆ ಮಾಡಿದ್ವಿ, ಸೊ ಖಂಡಿತ ನನಗಂತೂ ಯಾವ ಅಡ್ರೆಸ್ಸು ಬರಲಿಲ್ಲ. ಸೊ 10 ಮೆಂಬರ್ಸ್ ಅಡ್ರೆಸ್ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ 10 ಮೆಂಬರ್ಸ್ಗೂ ಆ ಒಂದು ಅಡ್ರೆಸ್ಸನ್ನು ಕಳಿಸಿ ಅಂತ ಹೇಳಿದೆ. ಸೊ ಆ ಅಡ್ರೆಸ್ಸನ್ನು ಕಳಿಸಿಲ್ಲ ಖಂಡಿತ. ಸೊ ನಿಮಗೆ ಅಲ್ಲಿ ಕಾಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ನಮ್ಮ ಬ್ರದರ್ ನಂಬರ್ಗೆ ನೀವು ಖಂಡಿತ ಕಾಮೆಂಟ್ ಮಾಡಿ. ನಾನು ಮಿನರಲ್ ಮಿಕ್ಸರ್ ಯಾರಿಗೆ ಬೇಕು ಅಂತ ನಂಬರ್ ಕೊಟ್ಟಿದ್ವು, ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರ ಕಡೆಯಿಂದ ಆದರೂ ನಮಗೆ ಸಿಗುತ್ತೆ. ಸೊ ನೀವು ಅವ್ರ ಹತ್ರ ಆ್ಯಕ್ಚುಲಿ ಕಳಿಸೋದು ಅವರೇ ಅಲ್ವಾ, ಸೊ ನೀವು ಅವ್ರಿಗೆ ಕಾಮೆಂಟ್ ಮಾಡಿ. ಸೊ ನಾನು ಅದನ್ನು ರೆಫರ್ ಮಾಡಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ಅಂತ ಹೇಳಿ ಎಲ್ಲರೂ ಕಾಮೆಂಟ್ ಮಾಡಿರಾ. ಸೊ ಯಾರೆಲ್ಲ 10 ಮೆಂಬರ್ಸ್ ಇದ್ದಾರೆ ವಿನ್ನರ್ಸ್ 10 ಮೆಂಬರ್ಸಿಗೆ ಮಾತ್ರ. ಸೊ ಬೇರೆಯವರೆಲ್ಲ ಕಾಮೆಂಟ್ ಮಾಡಿದ್ರು ವೇಸ್ಟು. ಸೊ ನಾನು ಅದನ್ನು ಕ್ಲಾರಿಟಿ ಕೊಡ್ತೀನಿ ಅವ್ರಿಗೆ, ನಮ್ಮ ಬ್ರದರಿಗೆ. ಸೊ ಅವ್ರು ಕಳಿಸ್ಕೊಡ್ತಾರೆ. ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು. ಸೊ ಆಮೇಲೆ ಬರಲಿಲ್ಲ ಅಂತ ಅಂದರೆ ಸೊ ಇದು ಮೋಸ ಆಗುತ್ತೆ, ಆ ರೀತಿ ಆಗುತ್ತೆ. ಸೊ ನಮ್ಗೆ ಅಡ್ರೆಸ್ಸು ಇಂಪಾರ್ಟೆಂಟ್ ಅಡ್ರೆಸ್ ಬಂತು ಅಂತ ಅಂದರೆ ನಿಮಗೆ ಮಾರನೇ ದಿವಸನೇ ನಿಮಗೆ ಡೆಲಿವರಿ ಕೊಡೋದಕ್ಕೆ, ಅಂದರೆ ಆ ಒಂದು ಕೊರಿಯರ್ ಕೊಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಖಂಡಿತ ಅಡ್ರೆಸ್ಸನ್ನು ಕಳಿಸ್ಕೊಡಿ ಯಾರೆಲ್ಲ ಇದ್ದಾರೋ ಆ ವಿನ್ನರ್ಸು. ಸೊ ಕೇವಲ ವಿನ್ನರ್ಸ್ ಮಾತ್ರ, ಬೇರೆಯವ್ರು ಕೊಡಬೇಡಿ. ಓಕೆ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟಾಗಿ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ನೀವು ಆಲ್ರೆಡಿ ನೋಡಿದ್ದೀರಾ, ನೀಲಿ ರಾವಿ ಎಮ್ಮೆ ಜಾತಿಯ ವಿಶೇಷತೆ. ದ ಟಾಪ್ ಮೋಸ್ಟ್ ಫ್ಯಾಟು, ದ ಟಾಪ್ ಮೋಸ್ಟ್ ಹೈ ಹೀಲ್ಡಿಂಗ್ ಬ್ರೀಡ್ ಎಮ್ಮೆಗಳಲ್ಲಿ ಯಾವುದಿದೆ ಅಂತ ಅಂದರೆ ಕಂಪಲ್ಸರಿ ಅದು ನೀಲಿ ರಾವಿ ತಪ್ಪು, ಬೇರೆ ಯಾವುದೂ ಅಲ್ಲ. ಸೊ ಹಾಗಾದರೆ ಹರಿಯಾಣದ ಮುರ್ರಾ ಜಾತಿ ಇದೆಯಲ್ಲ, ಅದು ಟಾಪಾ? ಹಾಗಾದರೆ ಮುರ್ರಾಗೂ ನೀಲಿ ರಾವಿಗೂ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೆಲ್ಲ ಹಾಲನ್ನು ಕೊಟ್ಟಿದೆ, ಸ್ಪೆಸಿಫಿಕ್ ಒಂದು ಕ್ಲಾರಿಟಿ ಕೊಡ್ತೀನಿ. ಅಂದರೆ ಲಕ್ಷಣಗಳೇನಿದ್ದಾವೆ ಮುರ್ರಾಗಿಂತ ಟಾಪ್ ಅಂತಂದು ಹೇಳ್ತೀನಿ, ಯಾಕೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ. ಸೊ ಫಸ್ಟ್ ನೀಲಿ ರಾವಿ ಇದು ಎಲ್ಲಿದೆ ಮುಖ್ಯವಾಗಿ, ಸೊ ಇದರ ಲಕ್ಷಣಗಳೇನು, ಇದನ್ನು ಯಾವ ರೀತಿ ಗುರುತಿಸಬೇಕು, ಯಾಕೆ ಇದನ್ನು ನಾವು ಸಾಕಬೇಕು, ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ನೀಲಿ ರಾವಿ. ಸೊ ಇದು ಫಸ್ಟು ನೀಲಿ ಅನ್ನೋದೇ ಬೇರೆ ಒಂದು ಎಮ್ಮೆ ಜಾತಿ, ರಾವಿ ಅನ್ನೋದೇ ಬೇರೆ ಎಮ್ಮೆ ಜಾತಿ. ಇದು ಮುಖ್ಯವಾಗಿದ್ದು ಪಂಜಾಬ್ನಲ್ಲಿರ್ತಕ್ಕಂತಹ ಮುಖ್ಯ ಪ್ಲೇಸ್ ಇದು ಪಂಜಾಬ್. ಫಸ್ಟು ಪಾಕಿಸ್ತಾನ ಮತ್ತು ಇಂಡಿಯಾ ಡಿವೈಡ್ ಆಗೋಕ್ಕೂ ಮುಂಚೆ, ಸೊ ಈಗ ಪಾಕಿಸ್ತಾನದಲ್ಲೂ ಹೆಚ್ಚಿನದಾಗಿ ಈ ಒಂದು ನೀಲಿ ರಾವಿಗಳನ್ನು ನಾವು ನೋಡ್ಬೋದು. ನಮ್ಮ ಪಂಜಾಬ್ ಏನಿದೆ ಇಂಡಿಯಾದ, ಸೊ ಅಲ್ಲಿ ಸಹ ಇದರ ಮುಖ್ಯ ಸ್ಥಳ. ಇಲ್ಲಿ ರಾವಿ ಮತ್ತು ರಾವಿ ನದಿ ಇದೆಯಲ್ವಾ, ನಿಮಗೆ ಗೊತ್ತಿದೆ, ರಾವಿ ನದಿ ಮತ್ತು ಸಟ್ಲೇಜ್ ನದಿಯ ಭಾಗದಲ್ಲಿ ಈ ಎಮ್ಮೆ ಜಾತಿಗಳು ಹೆಚ್ಚಿನದಾಗಿ ವಾಸ ಮಾಡ್ತಕ್ಕಂತಹ ಪ್ರದೇಶ ಆಗಿತ್ತು. ಸೊ ಇದು ದಿನ ಕಳೆದಂತೆ ಏನು ಮಾಡೋದು ಅಂದರೆ ನೀಲಿ ಮತ್ತು ರಾವಿ ಎರಡನ್ನೂ ಸಹ ಕ್ರಾಸ್ ಬ್ರೀಡ್ ಆಗಿ ಬರ್ತಾ ಸೊ ಅದು ನೀಲಿ ರಾವಿ ಹೊಸ ಒಂದು ತಳಿಯನ್ನೇ ಉದ್ಭವ ಮಾಡೋದಕ್ಕೆ ಸಾಧ್ಯವಾಯಿತು ಅವು ಕ್ರಾಸ್ ಆದ ನಂತರ. ಹಾಗಾದರೆ ಇದರ ಮುಖ್ಯ ಲಕ್ಷಣಗಳೇನು ಅಂತ ಅಂದರೆ ಇದು ಸಹ ಅತಿ ಭಾರಿ ಗಾತ್ರ, ಅಂದರೆ ದೇಹ ಗಾತ್ರ ಭಾರಿ ದೊಡ್ಡದಾಗಿರುತ್ತೆ. ಮುಖ್ಯವಾಗಿ ಇದರ ಸ್ಪೆಷಾಲಿಟಿ ಕ್ವಾಲಿಟಿ ಅಂತಂದರೆ 5 ಕಡೆ ಇದಕ್ಕೆ ಅಂದರೆ ಬಿಳಿ ಮಚ್ಚೆಗಳು, ಬಿಳಿಯಾದಂತಹ ಒಂದು ಭಾಗವನ್ನು ಕಾಣಬಹುದು. ಸೊ ಬೇರೆ ಎಲ್ಲ ಎಮ್ಮೆಗಳಿಗೆ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ಆ ಹಣೆ ಮೇಲ್ಭಾಗದಲ್ಲಿರಬಹುದು, ಆ ಒಂದು ಮುಖದ ಮೇಲ್ಭಾಗದಲ್ಲಿ ಮತ್ತು ಆ ಒಂದು ಬಾಯಿ, ಇಷ್ಟು ಸಹ ತೀರಾ ಮೇಲಿಂದ ಆ ಒಂದು ಮುಖದ ಇದೆಲ್ಲ ಸಹ ಫುಲ್ ವೈಟ್ ಇರುತ್ತೆ. ಪ್ಲಸ್ ಕೆಳಭಾಗದಲ್ಲಿ ಕಾಲುಗಳಲ್ಲಿ, ಅಂದರೆ ಆ ಒಂದು ಕಾಲುಗಳು ಜಾಯಿಂಟಿಂದ ಕೆಳಗಡೆ ಸಹ ಇದು ವೈಟ್ ಇರುತ್ತೆ. ಸೊ ಇದು ದರ ಸ್ಪೆಷಾಲಿಟಿ. ಇನ್ನು ಕೆಲವು ಎಮ್ಮೆಗಳಿಗೆ ತಳಭಾಗ, ಹೊಟ್ಟೆ ತಳಭಾಗದಲ್ಲಿ ಸಹ ಬಿಳಿ ಬಣ್ಣ ಎಮ್ಮೆಗಳಾಗಿ ಇವು ಕಾಣ್ತವೆ. ಸೊ ತುಂಬ ನೋಡೋದಕ್ಕೆ ಮುದ್ದಾದಂತಹ ಜಾತಿ, ಪ್ಲಸ್ ಅಷ್ಟೇ ಸಾಧು ಕೂಡ ಅಷ್ಟೇ. ಈಗ ನಮ್ಮ ಜಾಫ್ರಾಬಾದಿ ಆಗ್ಬೋದು, ಬನ್ನಿ ಆಗ್ಬೋದು, ಈ ಮಿನಿ ಎಮ್ಮೆ ಆಗ್ಬೋದು, ಇವುಗಳು ಏನಂತ ಅಂದರೆ ಈ ಒಂದು ಕಾಡು ಪ್ರಾಣಿಯ ಸ್ವಭಾವವನ್ನು ಹೆಚ್ಚು ಹೊಂದಿರುತ್ತೆ. ಬಟ್ ನೀಲಿ ರಾವಿ ಏನಂತ ಅಂದರೆ ತುಂಬಾ ಸಾಫ್ಟು ಮತ್ತು ಮೃದು ಸ್ವಭಾವದ ಒಂದು ಪ್ರಾಣಿಯಾಗಿರುತ್ತೆ. ಯಾವುದೇ ರೀತಿ ಈ ಒಂದು ಜಂಗಲ್ ಪ್ರಾಣಿಗಳೇನಿದ್ದಾವೆ, ಕಾಡಿನ ಪ್ರಾಣಿಗಳೇನಿದ್ದಾವೆ ಅವುಗಳ ಥರ ಸೊ ಹೆಚ್ಚಿನದಾಗಿ ಕೀಟ್ಲೆ ಕೊಡೋದು ಆ ರೀತಿ ಮಾಡ್ತಕ್ಕಂಥ ಎಮ್ಮೆ ಈ ನೀಲಿ ರಾವಿ ಅಲ್ಲ.
ಸೊ ಫಸ್ಟ್ ಆಫ್ ಆಲ್ ಅದರ ಮುಖ್ಯ ಲಕ್ಷಣಗಳು. ಹಾಗೇನೆ ಸೊ ಈ ನೀಲಿ ರಾವಿಗೂ ಮತ್ತು ಮುರ್ರಾಗೂ ಕಂಪೇರ್ ಮಾಡಿಕೊಂಡ್ರೆ ಯಾವ್ದು ಬೆಸ್ಟು? ನೀಲಿ ರಾವಿ ಬೆಸ್ಟಾ, ಮುರ್ರಾ ಬೆಸ್ಟಾ? ಸೊ ಇದರಲ್ಲಿ ನಾನು ಹೇಳೋದು ನೀಲಿ ರಾವಿನೇ ಟಾಪ್ ಒನ್, ಟಾಪ್ ಅದೇ ಟಾಪ್ ನಮ್ಮ ಇಂಡಿಯಾದಲ್ಲಿ. ಸೊ ಯಾಕೆ ಅದು ಟಾಪ್ ಅನ್ನೋದನ್ನು ಈಗ ನಾವು ಹಾಲಿನ ಉತ್ಪಾದನೆ, ಫ್ಯಾಟು ಮತ್ತು ಅದರ ಆಹಾರ ಪದ್ಧತಿ ಸೊ ಹೇಗಿರುತ್ತೆ ಅಂದರೆ ಆ್ಯಸ್ ಇಟ್ ಈಸ್ ಆಹಾರ ಪದ್ಧತಿ ಅಂದರೆ ಸೇಮ್, ಅದಕ್ಕೆ ಎಷ್ಟು ಕೊಡ್ತೀವಿ ಇದಕ್ಕೂ ಅಷ್ಟೇ ಕೊಟ್ಟರೆ ಸೊ ಸಫಿಷಿಯೆಂಟ್ ಆಗುತ್ತೆ. ಅದಕ್ಕೆ ಅಡಿಷ್ನಲಾಗಿ ಏನು ಕೊಡಬೇಕಾಗಿಲ್ಲ ನೀಲಿ ರಾವಿಗೆ. ಅದೇ ರೀತಿ ಸೊ ಅದರ ಒಂದು ಹಾಲಿನ ಇಳುವರಿಗೆ ಬಂದರೆ ಸೊ ಕನಿಷ್ಠ ಅಂತ ಅಂದರೆ 2,500ದಿಂದ 3,000 ಲೀಟರ್ ಒಂದು ಲ್ಯಾಕ್ಟೇಷನ್ಸ್ಗೆ ಹಾಲು ಕೊಡುತ್ತೆ ನಮ್ಮ ಮುರ್ರಾ ಜಾತಿ. ನಮ್ಮ ನೀಲಿ ರಾವಿ ಬಂದ್ಬಿಟ್ಟು 5,000ರಿಂದ 6,500 ತನಕ ಟಾಪ್ ರೆಕಾರ್ಡ್ ಕೊಟ್ಟಿರುವಂತಹ ಎಮ್ಮೆ ಜಾತಿ ನೀಲಿ ರಾವಿ ಇದೆ. ಅದು 3,000 ಮೇಲೇ ಕೊಡುತ್ತೆ ಸಾಮಾನ್ಯವಾಗಿ. ಸೊ ಇನ್ನು ಹೆಚ್ಚಿನ ಒಂದು ಸಫಿಷಿಯೆಂಟ್ ಆಗಿ ಅದಕ್ಕೆ ಆರೈಕೆ ಮಾಡಿದ್ದೆ ಆದರೆ ಖಂಡಿತ ಅದು 5,000ದಿಂದ 6,500 ಲೀಟರ್ ಒಂದು ಲ್ಯಾಕ್ಟೇಷನ್ಸಲ್ಲಿ ಕೊಟ್ಟಿದೆ. ದ ಮೇಜರ್ ಕ್ಯಾರೆಕ್ಟರ್ ಅಂತ ಅಂದರೆ ವರ್ಷದ 12 ತಿಂಗಳು ಸಹ ಒಂದೇ ಸಮಾನಾಂತರ ಹಾಲು ಕೊಡೋದು ಅಂತಂದರೆ ನೀಲಿ ರಾವಿ. ಫಸ್ಟ್ ಸ್ಟಾರ್ಟಿಂಗ್ ಏನು ಕೊಡುತ್ತೋ ಅದೇ ಹಾಲನ್ನು ನಿರಂತರವಾಗಿ ಸಮಾನಾಂತರವಾಗಿ ಕೊಡ್ತಕ್ಕಂತಹ ಎಮ್ಮೆ ಜಾತಿ ಅಂದರೆ ನೀಲಿ ರಾವಿ. ಸೊ ಇನ್ನು ಫ್ಯಾಟ್ಗೆ ಕಂಪೇರ್ ಮಾಡಿಕೊಂಡ್ರೆ 6.5 to 8.5 ತನಕ ಅವುಗಳ ಎರಡು ಅಂದರೆ ಮುರ್ರಾದು ಮತ್ತು ನೀಲಿ ರಾವಿದು ಎರಡೂ ಈಕ್ವಲ್ ಇರುತ್ತೆ, ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಬಟ್ ಮುರ್ರಾದಲ್ಲಿ ಸೊ ಸ್ಟಾರ್ಟಿಂಗ್ ಹೆಚ್ಚು ಹಾಲು ಕೊಟ್ಟು ಕೊನೆಯದಾಗಿ ಅದು ಡೌನ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಮೇಜರ್ ಡಿಫ್ರೆನ್ಸಿಯೇಷನ್ ಯಾವುದು ಅಂತ ಅಂದರೆ ಸೊ ಮುರ್ರಾದಲ್ಲಿ ನೀವು ನೋಡಿರ್ಬೋದು, ಮುರ್ರಾ ಬೆಲೆಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಈಕ್ವಲ್ ಇರುತ್ತೆ, ರೈತರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಲೆಗಳು. ಸೊ ಮುಖ್ಯವಾಗಿ ಮೇಜರ್ ಒಂದು ಡಿಫ್ರೆನ್ಸ್ ಅಂತ ಅಂದರೆ ಮುರ್ರಾದಲ್ಲಿ ನಾವು ಗರ್ಭಾವಧಿ ಬಂದುಬಿಟ್ಟು ಸೊ 3 ವರ್ಷ. ಸೊ ಇದರಲ್ಲಿ ಕಂಪಲ್ಸರಿ 3 ವರ್ಷ ಇರುತ್ತೆ ಇದೂ ಸಹ ಆ್ಯಸ್ ಇಟ್ ಈಸು. ಬಟ್ 3 ವರ್ಷ ಗರ್ಭಾವಸ್ಥೆಗೆ ಬಂದು ಕರು ಆಗ್ತಕ್ಕಂಥದ್ದು 4 ವರ್ಷ ಆಗ್ತಕ್ಕಂಥದ್ದು. ಇಲ್ಲಿ ನೀಲಿ ರಾವಿಯಲ್ಲಿ ಮೇಯ್ನ್ ಒಂದು ಮೈನಸ್ ಪಾಯಿಂಟ್ ಇದು. ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು. ನಾವು ಅದನ್ನು ಅಂದರೆ ಒಂದು ಕರು ಪಡ್ಕೋಬೇಕಂತ ಅಂದರೆ ಒಂದು ಕರುವಿನಿಂದ ಮತ್ತೆ ನಾವು ಕರು ಬಿಡಬೇಕಂದ್ರೆ ಕಂಪಲ್ಸರಿ 4 ವರ್ಷ ಟೈಮ್ ತಗೊಳ್ಳುತ್ತೆ. ಬಟ್ ಹಾಲಿನಲ್ಲಿ ಮಾತ್ರ ಒಂದೇ ಸಮನಾದಂತಹ ಹಾಲನ್ನು ಕೊಡ್ತಕ್ಕಂಥ ಜಾತಿ ನೀಲಿ ರಾವಿ ಜಾತಿ. ಸೊ ಮುರ್ರಾ ಸೊ ಅಷ್ಟೊಂದು ಹಾಲು ರೆಕಾರ್ಡ್ ಆಗಿಲ್ಲ. ಇನ್ನು ಟಾಪ್ ರೆಕಾರ್ಡಲ್ಲಿ ನಾವು ಅಂದರೆ ಹೈಯೆಸ್ಟ್ ರೆಕಾರ್ಡ್ ಪರ್ ಡೇ ಹೈಯೆಸ್ಟ್ ರೆಕಾರ್ಡ್ ನಮ್ಮ ಮುರ್ರಾ ಜಾತಿ ನೋಡಿದ್ರೆ ಸೊ 32, 33 ಟಾಪ್ ರೆಕಾರ್ಡ್ ಇದೆ, ಪರ್ ಡೇ ಇದೆ. ಬಟ್ ನೀಲಿ ರಾವಿಯಲ್ಲಿ ಎಷ್ಟಿರ್ಬೋದು ಗೊತ್ತಾ? ಸೊ 47.2ರಷ್ಟು ಟಾಪ್ ರೆಕಾರ್ಡ್ ಇದೆ ಪರ್ ಡೇ ನೀಲಿ ರಾವಿಯಲ್ಲಿ ಇರ್ತಕ್ಕಂಥದ್ದು. 42.7 ಲೀಟರ್ ಪರ್ ಡೇ. ಸೊ ಅಂದರೆ ಟಾಪ್ ರೆಕಾರ್ಡ್ ಅನ್ನೋದು ನೀಲಿ ರಾವಿಯಲ್ಲಿದೆ. ಸೊ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಖಂಡಿತ ಒಂದು ನೀಲಿ ರಾವಿ ಸಿಕ್ಕರೆ ಅದನ್ನು ತೆಗೆದುಕೊಳ್ಳಿ. ಪ್ಲಸ್ ನಿಮ್ಮ ಒಂದು ಹಾಲಿಗೆ ಏನು HF ಜರ್ಸಿಗಳಿಂದ ಉತ್ಪಾದನೆ ಮಾಡ್ತಿದ್ದಾರೆ ಆ ಹಾಲಿನ ಫ್ಯಾಟ್ ಡೌನ್ ಆಯಿತು ಅಂತ ಅಂದರೆ ಕಂಪಲ್ಸರಿ ಒಂದು ಎಮ್ಮೆ ಈ ರೀತಿಯಾದಂಥ ಎಮ್ಮೆಯನ್ನು ನೀವು ನಿಮ್ಮ ಡೈರಿ ಫಾರ್ಮಲ್ಲಿ ಸಾಕಿದ್ದೆ ಆದರೆ ಫ್ಯಾಟ್ ಸಮಸ್ಯೆ ಇರೋದಿಲ್ಲ, SNF ಸಮಸ್ಯೆ ಇರೋದಿಲ್ಲ. ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ನಿಮ್ಮ ಒಂದು ಇಷ್ಟ ಇದ್ದರೆ ಅದನ್ನು ಸಾಕೋದಕ್ಕೆ ನಿಮಗೆ ಅನುಕೂಲ ಇದ್ದರೆ ಮಾಡ್ತೀವಿ ಅನ್ನೋ ಒಂದು ಆಸಕ್ತಿ ಇದ್ದರೆ ಸೊ ಆ ಒಂದು ಬ್ರೀಡ್ ನಿಮಗೆ ಸಿಕ್ಕರೆ ಖಂಡಿತ ಇದನ್ನು ನೀವು ತೆಗೆದುಕೊಳ್ಳಿ. ನಿಮ್ಮ ಒಂದು ಡೈರಿ ಫಾರ್ಮ್ಗೆ ಫ್ಯಾಟ್ ಸಮಸ್ಯೆ ಬರೋದೇ ಇಲ್ಲ. ಸೊ ಅದಂತೂ ನಾನು ತುಂಬ ಎದೆತಟ್ಟಿ ಹೇಳ್ತಕ್ಕಂತಹ ವಿಷಯ ಇದು. ಸೊ ಎಮ್ಮೆಗಳು ಇದ್ದಲ್ಲಿ ಫ್ಯಾಟ್ ಸಮಸ್ಯೆ ಅಂತೂ ಕಂಪಲ್ಸರಿ ಬರೋದಿಲ್ಲ. ಸೊ ಖಂಡಿತ ನಿಮ್ಗೆ ಏನಾದರೂ ಅದರ ಅವೈಲಬಿಲಿಟಿ ಇದ್ದರೆ ಅಂದರೆ ಪಂಜಾಬ್ ಇದರ ಮುಖ್ಯ ಸ್ಥಾನ. ಸೊ ಈ ಕಡೆ ಏನಾದರೂ ನಿಮಗೆ ಸಿಕ್ಕಂತ ಅಂದರೆ ಇದನ್ನು ಯಾವ ರೀತಿ ಗುರುತಿಸ್ತೀರ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಇದು ಪಂಚಕಲ್ಯಾಣಿ ಅಂತಂದು ಕರೀತಾರೆ ಇದನ್ನು. ಈ ಒಂದು ನೀಲಿ ರಾವಿಯನ್ನು ಪಂಚಕಲ್ಯಾಣಿ ಅಂತ ಕರೀತಾರೆ. 5 ಭಾಗದಲ್ಲಿ ಮಚ್ಚೆಗಳು ಅಂದರೆ ವೈಟ್ ಎಮ್ಮೆ, ಬಿಳಿ ಎಮ್ಮೆ ಅಂತ ಅಂದ್ರೂ ಅದನ್ನು ತಪ್ಪಾಗಲಾರದು, ಬಿಳಿ ರೀತಿ ಇರುತ್ತೆ. ಬಟ್ ಎಲ್ಲ ಬಿಳಿ ಇರೋದಿಲ್ಲ, ಅದರ ಒಂದು 5 ಭಾಗಗಳಲ್ಲಿ ಆ ಒಂದು ವೈಟ್ ಮೌಲ್ಸ್ ಮಚ್ಚೆ ಅಂದರೆ ತೀರದ ಚಿಕ್ಕವಲ್ಲ, ದೊಡ್ಡದಾಗಿಯೇ ಕಾಣುತ್ತೆ ಇರ್ತಕ್ಕಂಥದ್ದು. ಅದನ್ನು ನೀವು ಬೇಗನೆ ಗುರುತಿಸ್ಬೋದು ಗಾತ್ರದಲ್ಲಿ. ಸೊ ನೀಲಿ ಬಣ್ಣ ಒಂದು ಸ್ವಲ್ಪ ಹೆಚ್ಚಿನದಾಗಿರುತ್ತೆ ಈ ಒಂದು ಎಮ್ಮೆಗಳನ್ನು ನೀವು ಚಿತ್ರದಲ್ಲಿ ಆಲ್ರೆಡಿ ನೋಡಿದ್ದೀರಾ. ಸೊ ಅದೇ ರೀತಿ ಇರತಕ್ಕಂಥ ಎಮ್ಮೆಗಳನ್ನು ನಿಮಗೆ ನಿಮ್ಮ ಫಾರಮ್ಗಳಿಗೆ ತಂದುಕೊಂಡಿದ್ದೆ ಆದರೆ ನಿಮಗೆ ಫ್ಯಾಟ್ ಸಮಸ್ಯೆ ಇರೋದಿಲ್ಲ. ಪ್ಲಸ್ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಎಮ್ಮೆ ಜಾತಿ ಅಂದರೆ ಎಮ್ಮೆ ಹಾಲಿಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಈ ವಿಷಯವನ್ನು ನಿಮಗೆ ತಿಳಿಸಬೇಕಾಯಿತು. ಸೊ ಕಂಪಲ್ಸರಿ 40ರಿಂದ 50 ರೂಪಾಯಿ ಯಾವುದೇ ಊರಲ್ಲಿ ಹೋದರೂ ಕೊಟ್ಟೇ ಕೊಡ್ತಾರೆ. ಕನಿಷ್ಠ ಅಂದರೂ 50 ರೂಪಾಯಿ ಬೆಲೆ ಇದೆ ಪರ್ ಲೀಟರ್ ಯಾವುದಕ್ಕೆ ನಮ್ಮ ಎಮ್ಮೆ ಜಾತಿಗೆ. ಸೊ ನೀವು ಕನಿಷ್ಠ ಒಂದು 10ರಿಂದ 15 ಲೀಟರ್ ಏನಾದರೂ ನೀಲಿ ರಾವಿಯಿಂದ ಪಡ್ಕೊಂಡ್ರೆ ಸೊ 2 ಹಸುಗಳಿಗೆ ಈಕ್ವಲ್ ಆಗೋಗುತ್ತೆ. ಆ ಉದ್ದೇಶಕ್ಕೋಸ್ಕರ ನೀವು ಈ ಒಂದು ನೀಲಿ ರಾವಿ ಎಮ್ಮೆನ ತೆಗೆದುಕೊಂಡು ಒಳ್ಳೆ ಆದಾಯ ಗಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನನ್ನು ಒತ್ತಿ ಸೊ ಲೈಕ್ ಕೊಡಿ, ನನಗೆ ಸಪೋರ್ಟ್ ಮಾಡಿದಂತ ಆಗುತ್ತೆ. ಸೊ ಆ ರೀತಿ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಶುಭೋದಯ.